ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ 4 o'clock ಆಗಿದೆ. ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿ ದೇವರ ನೈವೇದ್ಯಕ್ಕೋಸ್ಕರ ನಾನು ಒಬ್ಬಟ್ಟು ಮಾಡಬೇಕಲ್ವಾ. ಸೊ ಅದಕ್ಕೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಹೆಸರುಬೇಳೆ ನೆನಾಕಬೇಕು, ಕಾಯಿ ತುರ್ಕೋಬೇಕು, ಹಾಗೆ ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು. ಇದು ಕನಕ ರೆಡಿ ಮಾಡ್ಕೊಳೋದಕ್ಕೋಸ್ಕರ ಹಾಗೆ ಕಾಯಿ ತುರ್ಕೊಂಡು ನಮ್ಮ ಯಜಮಾನ್ರು ಮೇಲೆ ಫೋಟೋಸ್ ಇರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಇಕ್ಕಿ ಹೂವು ಹಾಕಿ ರೆಡಿ ಮಾಡಿದ್ದಾರೆ. ಆಮೇಲೆ ಕೆಳಗಡೆ ದೇವ್ರನ್ನ ಕುಂಡ್ರಿಸೋದಕ್ಕೆ ಟೀಪಾಯಿಗೆ ಬಾಳೆ ಕಂಬ ಹಾಗೆ ಕಬ್ಬಿನ ಗರಿ ಕಟ್ಟಿದ್ದೀವಿ. ಈಗ ಇದ್ರ ಮೇಲೆ ಒಂದು ಬಟ್ಟೆನ ಹಾಸಿಬಿಟ್ಟು ದೇವ್ರು ಕೂರಿಸೋ ಜಾಗದಲ್ಲಿ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ ನಾನು. ಇದು ಮಾಡೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದಕ್ಕೆ ದೇವ್ರು ಕೂರಿಸೋ ಜಾಗದಲ್ಲಿ ರಂಗೋಲಿ ಹಾಕೋದು ಪದ್ಧತಿ. ನಾವೀಗ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಫುಲ್ ಅಕ್ಕಿ ತುಂಬಿಸಿ ಆಮೇಲೆ ಒಂದು ಕಳಸ ಚಂಬಲ್ಲಿ ನೀರು ಹಾಕಿ ರೆಡಿ ಮಾಡಿ ಸೀರೆ ಉಡ್ಸೋದಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ. ನನಗೆ ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ಯಾರಿನ ಯಾವ ಥರ ಹಾಕಬೇಕು ಅಂತ ಹೇಳಿಬಿಟ್ಟು. ಪ್ರತಿ ವರ್ಷ ನಮಗೆ ಅಮ್ಮ, ನಮ್ಮ ಹಸ್ಬೆಂಡು ಎಲ್ಲರೂ ಹೆಲ್ಪ್ ಮಾಡ್ತಾರೆ ಹಬ್ಬ ಮಾಡೋದಕ್ಕೆ. ಇದೊಂದು ಖುಷಿ ಆಗುತ್ತೆ ಎಲ್ಲ ಒಟ್ಟಿಗೆ ಸೇರಿ ಹಬ್ಬ ಮಾಡೋದು. ಅಮ್ಮ ಈ ಥರ ಎಲ್ಲ ನೆರಿಗೆ ಹಾಕಿ ಕೊಡ್ತಾ ಇದ್ದಾರೆ, ಯಾವ ಥರ ಇಟ್ಕೋಬೇಕು ಅಂತ. ನಮ್ಮ ಯಜಮಾನರು ಅದನ್ನು ಸ್ಟ್ರೈಟ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ಅಡುಗೆ ಮಾಡ್ಕೊತ ಎಲ್ಲ ಕೆಲಸಗಳು ಹಾಗೆ ಮಾಡ್ತಾಯಿದ್ದೀವಿ. ಹಬ್ಬ ಅಂದ್ರೇ ಹೀಗೆ ಅಲ್ವಾ, ಗಡಿಬಿಡಿ ಆ ಕೆಲಸನೂ ಮಾಡಬೇಕು, ಈ ಕೆಲಸನೂ ಮಾಡಬೇಕು, ಅಡುಗೆ ಕೆಲಸ ಮಾಡಬೇಕು, ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಆಗ್ತಾ ಇರಬೇಕು. ದೇವ್ರು ಕೂರಿಸೋದಕ್ಕೆ ಇಷ್ಟು ಟೈಮು ಅಂತ ಚೆನ್ನಾಗಿರುತ್ತೆ, ಅಷ್ಟು ಟೈಮ್ ಒಳಗಡೆ ಮಾಡಬೇಕು ಅನ್ನೋದು ಕೂಡ ಪದ್ಧತಿ. ಈ ದೇವ್ರದ್ದು ತುಂಬ ನಿಯಮ ನಿಷ್ಠೆಯಿಂದ ಮಾಡಬೇಕು. ಅಷ್ಟು ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳಿರ್ತಾರೋ ಅದೇ ಟೈಮಲ್ಲಿ ಮಾಡಿ ಮುಗಿಸ್ಬೇಕು. ಸೊ ನಾವು ಅಷ್ಟರೊಳಗಡೆ ಮಾಡೋದಕ್ಕೋಸ್ಕರ ಗಡಿಬಿಡಿಯಾಗಿ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. ನಮ್ಮ ಯಜಮಾನರು ಮುಖವಾಡಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ದೇವ್ರಿಗೆ ಒಡವೆ ಯಾವ್ಯಾವ್ದು ಹಾಕಬೇಕು ಅಂಥೇಳಿ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ. ಜಡೆ, ಸರ, ಓಲೆ, ಹಾಗೆ ಸೊಂಟದ ಪಟ್ಟಿ ಎಲ್ಲನೂ ತೆಗ್ದು ಇಟ್ಟಿದ್ದೀನಿ. ಎಲ್ಲ ಬಿಫೋರ್ ಒನ್ ಡೇನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಎಲ್ಲ ಕೆಲಸಗಳು ಆಗುತ್ತೆ. ಅವರೆಲ್ಲ ಮುಖವಾಡಕ್ಕೆ ಬೇರೆ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ದಾರೆ. ಐಬ್ರೋಸು, ತಾಳಿ ಹಾಗೆ ಬಟ್ಟು ಎಲ್ಲ ಇಟ್ಟಿದ್ದಾರೆ. ನಾನು ಇದಕ್ಕೆ ಓಲೆನ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಈಗ ಫೈನಲಿ ರೆಡಿ ಆಯಿತು, ಸೀರೆ ಉಡಿಸಿದ್ದು ರೆಡಿ ಆಯಿತು. ಇದ್ರ ಜೊತೆಗೆ ಅಮ್ಮ ಒಬ್ಬಟ್ಟು ಕೂಡ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಅಡುಗೆದು. ಒಬ್ಬಟ್ಟನ್ನು ಸುಟ್ಕೊಂಡ್ರೆ ಅಡುಗೆ ಕೂಡ ಮುಗ್ದೋಯ್ತು. ಈಗ ದೇವರು ತೆಂಗಿನಕಾಯಿ ಇಟ್ಟು ಕಳಶಕ್ಕೆ ದೇವ್ರ ಮುಖವಾಡನ ಅಲ್ಲಿ ಟೈಟಾಗಿ ದೇವ್ರಿರೋ ಕಳಶದೊಳಗಡೆ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ ಕಾಳು, ಒಂದು ಎಲೆ ಎಲ್ಲ ಇಟ್ಬಿಟ್ಟು ಆಮೇಲೆ ಕಳಶಕ್ಕಿಡೋ ಥರ ಎಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಮುಖವಾಡ ಕಟ್ಟಿದ್ದು. ಆನಂತರ ಮುಖವಾಡಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಈ ಥರ ಕಡ್ಡಿ ಕೊಟ್ಟೋದ್ರಿಂದ ಸೆರಗು ಹಾಕೋದಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ, ಒಂದು ಬ್ಯಾಲೆನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಕೆಲವೊಬ್ಬರು ಕೈ, ಕಾಲು ಮತ್ತು ಸ್ಟ್ಯಾಂಡಿಂಗು ಎಲ್ಲ ಇಟ್ಟು ಮಾಡ್ತಾರೆ. ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡೋವಂಥದ್ದು. ಕೈ ಕಾಲು ಇಡೋದಾಗಲಿ, ಬೇರೆ ಸ್ಟ್ಯಾಂಡಿಂಗ್ ಥರ ಇಡೋದಾಗಲಿ, ಇಲ್ಲ ವಿಗ್ರಹನೇ ಇಡೋದಾಗಲಿ ನಾವು ಮಾಡಲ್ಲ. ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡೋದು. ನಮ್ಗೆ ಯಾವ ಥರ ಅನುಕೂಲ ಆಗುತ್ತೆ, ನಮ್ಗೆ ಯಾವ ರೀತಿ ಬರುತ್ತೆ, ನಮ್ಗೆ ದೇವರು ಯಾವ ರೀತಿ ಅನುಕೂಲ ಮಾಡಿಕೊಡ್ತಾನೆ ಅನ್ನೋದನ್ನ ಮೇಲೆ ನಾವು ರೆಡಿ ಮಾಡ್ಕೊತೀವಿ. ನಾನು ಈ ಜ್ಯುವೆಲರೀಸ್ನ ಮದುವೆಗೋಸ್ಕರ ತೊಗೊಂಡಿದ್ದೆ, ನನ್ನ ತಂಗಿ ಮದುವೆಗೋಸ್ಕರ. ಹೇಗೂ ಹಬ್ಬ ಬಂತಲ್ಲ, ದೇವ್ರಿಗೆ ಹಾಕೋಣ ಫಸ್ಟು ಅಂಥೇಳಿ ದೇವ್ರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸೊಂಟದ ಪಟ್ಟಿ ಕಟ್ಬಿಟ್ಟು ಜಡೆ ಕೂಡ ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಹಾಲಕ್ಷ್ಮಿ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ನೋಟಿನ ಹಾರ ಬಂದುಬಿಟ್ಟು 10 rupees ಇದು. ಇದನ್ನು ನಾವು ಪ್ರತಿ ವರ್ಷವೂ ಹಾಕ್ತೀವಿ. 2014ರಲ್ಲಿ ನಾವು ಫಸ್ಟ್ ಈ ಥರ ರೆಡಿ ಮಾಡ್ಕೊಂಡಿದ್ದು, ಈ ಥರ ನೋಟಿನ ಹಾರ ರೆಡಿ ಮಾಡಿದ್ದು. ಅದು ಪ್ರತಿ ವರ್ಷವೂ ಹಾಗೆ ಹಾಕ್ಕೊಂಡೇ ಬರ್ತಾಯಿದ್ದೀವಿ, ತೆಗ್ದಿಡಲ್ಲ ನಾವು, ಸ್ಟ್ಯಾಪ್ಲರ್ ಹಾಕಿ ಪಿನ್ ಮಾಡಿಬಿಟ್ಟಿದ್ದೀವಿ. ಇದು 10ನೇ ವರ್ಷ, ನಾವು ಸತತ 10ನೇ ವರ್ಷ ಹಬ್ಬ ಮಾಡ್ತಾ ಇರೋದು. ಪ್ರತಿ ವರ್ಷವೂ ಅದೇ ರೀತಿ ಅದನ್ನು ಹಾರನ ಹಾಕ್ತೀವಿ, ಹಾಗೆ ಎತ್ತಿದ್ದೀನಿ. ಈಗ ಹೂವಿನ ಹಾರ ಕೂಡ ಹಾಕಿ ಫೈನಲಿ ಒಂದು ಲುಕ್ನ ಕ್ರಿಯೇಟ್ ಮಾಡಿದ್ವಿ. ಆನಂತರ ದೇವ್ರ ಮುಂದೆ ಇಡೋ ನೈವೇದ್ಯಕ್ಕೆಲ್ಲ ತಂದಿದ್ವಲ್ಲ, ಹಣ್ಣು ಕಾಯಿ ಹಾಗೆ ಸ್ವೀಟ್ಸು ತಿಂಡಿಗಳೆಲ್ಲನೂ ಇಡೋದಕ್ಕೆ ನಾನೆಲ್ಲ ಕಟ್ ಮಾಡಿ ಪ್ಲೇಟ್ಗೆ ಹಾಕಿ ಕೊಡ್ತಾಯಿದ್ದೀನಿ. ನಮ್ಮ ಯಜಮಾನರು ಎಲ್ಲ ತಂದು ದೇವ್ರ ಮುಂದೆ ಕಡೆ ಜೋಡಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಇವರು ಇದೇ ರೀತಿ ಹೆಲ್ಪ್ ಮಾಡ್ತಾರೆ. ನನಗಿನ್ನ ಹೆಚ್ಚಿನಾಗಿ ಅವರೇ ಮುತುವರ್ಜಿಯಿಂದ ಈ ದೇವ್ರ ಪೂಜೆ ಮಾಡೋದಕ್ಕೆಲ್ಲ
ಹೆಲ್ಪ್ ಮಾಡ್ತಾರೆ. ಹಾಗೆ ಅವರೇ ಮುಂದೆ ನಿಂತು ಮಾಡ್ತಾರೆ. ನನಗಂತೂ ಫುಲ್ ಖುಷಿ ಆಗುತ್ತೆ. ಇದೊಂದೇ ವಿಷಯದಲ್ಲಿ ಅಂತಲ್ಲ, ಎಲ್ಲ ವಿಷಯದಲ್ಲೂ ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ನೋಡಿ, ಫೈನಲಿ ಈ ರೀತಿ ನಮ್ಮ ವರಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ. ಈ ರೀತಿ ನಾವು ರೆಡಿ ಮಾಡಿದ್ದೀವಿ. ನಮ್ಮಮ್ಮ ಅಂಗದಾರಕ್ಕೆ ಹಾಗೆ ಕಂಕಣ ಕಟ್ಟೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಫೈನಲಿ ಎಲ್ಲ ರೆಡಿ ಆಗಿದೆ. ಈಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಈಗ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ಆ ದೇವರು ನಮಗೆ 10 ವರ್ಷಗಳ ಕಾಲ ಇದೇ ರೀತಿ ಪೂಜೆ ಮಾಡೋದಕ್ಕೆ, ವರಲಕ್ಷ್ಮಿ ಕೂರಿಸೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೂ ಮಾಡಿಕೊಡ್ತಾರೆ. ನಮ್ಮ ಕೈಲಿ ಹೆಂಗಾಗುತ್ತೋ ಆ ರೀತಿ, ನಮ್ಗೆ ಯಾವ ರೀತಿಲಿ ಮಾಡೋಕ್ಕಾಗುತ್ತೋ ಆ ಮಟ್ಟದಲ್ಲಿ ಮಾಡಿಕೊಂಡು ದೇವ್ರ ಪೂಜೆನ ನಡೆಸ್ಕೊಂಬಂದಿದ್ದೀವಿ. ನಾನು ಅವರು ಇಬ್ಬರು ಸೇರಿಕೊಂಡು ಪೂಜೆನ ಈ ಹಬ್ಬ ಮಾಡೋದ್ರಿಂದ ನಮಗೇನೋ ಒಂಥರ ಖುಷಿ ಸಿಗುತ್ತೆ. ತುಂಬ ಉತ್ಸಾಹದಿಂದ ಕೆಲಸಗಳು ಮಾಡಿಕೊಂಡು ಹಬ್ಬನ ಇದ್ರ ಜೊತೆಗೆ ನಮಗೆ ಅಪ್ಪ, ಅಮ್ಮ, ತಂಗಿ, ತಮ್ಮ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಅವ್ರ ಕೈಲಾದಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ ಪೂಜೆ ಮಾಡೋದಕ್ಕೆ. ಈಗ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಒಬ್ಬರಿಗೆ ಒಬ್ಬರು ಕಂಕಣನ ಕಟ್ಕೊತಾ ಇದ್ದಾರೆ. ಆಮೇಲೆ ನಾನು ನಮ್ಮ ಯಜಮಾನ್ರು ಕೂಡ ಕಂಕಣ ಕಟ್ಕೊಂಡ್ವಿ. ಕಂಕಣ ಕಟ್ಕೊಂಡು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಖುಷಿ, ಹಾಗೆ ನೆಮ್ಮದಿ, ಶುಭ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ. ಸೊ ರೀತಿ ಮಾಡ್ತಾಯಿದ್ದೀನಿ. ಆನಂತರ ನಮ್ಮಪ್ಪ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಆಮೇಲೆ ಅಮ್ಮ ಕೂಡ ಮಾಡಿದ್ರು. ನಾನು ಕೂಡ ಲಾಸ್ಟಲ್ಲಿ ಒಂದು ಸತಿ ಅಕ್ಷತೆ ಕಾಳು ಮನಸ್ಫೂರ್ತಿಯಾಗಿ ದೇವರಲ್ಲಿ ಬೇಡ್ಕೊಂಡು ಕೈ ಮುಗ್ದು, ಆನಂತರ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಒಬ್ಬರೊಬ್ಬರಾಗಿ ದೇವ್ರ ಹತ್ರ ನಿಂತ್ಕೊಂಡು ಫೋಟೋ ಕೂಡ ತಕ್ಕೊಂಡ್ವಿ. ಇದು ನಮ್ಮ ಮನೆಯ ಪುಟ್ಟ ಮಹಾಲಕ್ಷ್ಮಿ. ಆನಂತರ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಲಕ್ಷ್ಮೀನ ಕೂರಿಸ್ಬಿಟ್ಟು ಬಾಗಿಲು ಹಾಕಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಪ್ಪ ಮನೆಯಲ್ಲೇ ಇದ್ದಾರೆ. ನಾವು ಮಾತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಯಾವುದೇ ಒಂದು ಹಬ್ಬ ಆಗಿರಲಿ, ಮನೇಲಿ ಪೂಜೆ ಮಾಡಿಕೊಂಡು ಆನಂತರ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಭ್ಯಾಸ. ನಿಮಗೆ ಯಾರೆಲ್ಲ ಈ ರೀತಿ ಹಬ್ಬದಲ್ಲಿ ದೇವಸ್ಥಾನಕ್ಕೆ ಹೋಗುವಂಥ ಅಭ್ಯಾಸ ಇದೆ, ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ದೇವಸ್ಥಾನದಿಂದ ಬಂದಮೇಲೆ ನಾವು ಮನೆಯಲ್ಲಿ ಏನೇನು ಅಡುಗೆ ಮಾಡಿದ್ವಿ ಅಂತ ಹೇಳಿದ್ರೆ, ಒಬ್ಬಟ್ಟು, ಹಾಗೆ ಹೆಸರುಬೇಳೆ, ಸಾಂಬಾರು, ಅನ್ನ, ಒಬ್ಬಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಹಾಲು, ಇಷ್ಟು ಮಾತ್ರನೇ ಸಿಂಪಲ್ ಅಡುಗೆಗಳನ್ನ ಮಾಡ್ಕೊಂಡು ಮುಗಿಸ್ಕೊಂಡ್ವಿ. ಆನಂತರ ಊಟ ಕೂಡ ಮುಗಿಸಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಸಂಜೆ ಆಗಿತ್ತು. ಸಂಜೆ 6 ಗಂಟೆಗೆ ಮತ್ತು ನಾವು ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿ ದೇವ್ರ ನಾಮಗಳನ್ನ ಹಾಕಿ ಆಮೇಲೆ ಒಬ್ಬೊಬ್ಬರಾಗಿ ಮುತ್ತೈದೆಯರನ್ನ ಕರೆಯೋದಕ್ಕೆ ಹೋಗಿದೆ ನಾನು. ಮುತ್ತೈದೆಯರನ್ನ ಕರೆಯೋಕ್ಕೆ ಹೋದಾಗ ನಮಗೆ ಅವರು ಅರಿಶಿನ ಕುಂಕುಮ ಕೊಟ್ಟು ಆನಂತರ ಅವರು ನಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮ ತೊಗೊಂಡು ಹೋಗುವಂಥದ್ದು ಪದ್ಧತಿ. ಅಕ್ಷತೆ ಕಾಳು ಹಾಕಿ ದೇವ್ರ ನಮಸ್ಕಾರ ಮಾಡಿಕೊಂಡು ಅರಿಶಿನ ಕುಂಕುಮ ತೊಗೊಂಡು ಹೋಗ್ತಾರೆ. ನಮ್ಮ ಮನೆಗೆ ಪ್ರತಿ ವರ್ಷವೂ ನಾವು 9 ಜನ ಮುತ್ತೈದೆಯರನ್ನ ಕರಿತೀವಿ. ಅದೇ ರೀತಿ ಬಂದಿದ್ರು, ಎಲ್ಲರೂ ಬಂದು ಅರಿಶಿನ ಕುಂಕುಮ ತೊಗೊಂಡಿದ್ರು. ಎಲ್ಲರನ್ನೂ ಕೂಡ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಹಾಗೆ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಇದು ನಮಗೆ 10ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ನಮಗೆ ತುಂಬ ಖುಷಿಯಾಗಿದೆ. ನಮ್ಮ ಮನೆಯಲ್ಲಿ ಮಾಡಿರುವಂಥ ವರಮಹಾಲಕ್ಷ್ಮಿ ಪೂಜೆ ಹಾಗೆ ದೇವರು ಯಾವ ರೀತಿ ಕಾಣ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.